ನಮಸ್ಕಾರ ಆತ್ಮೀಯರೇ, ನಾನು ನಿಮ್ಮ ಶೋಭಾ ಶಂಕರನ್ ಅಂತ. ಬಹಳ ದಿನಗಳ ನಂತರ ನಿಮ್ಮ ಮುಂದೆ ಮಾತಾಡಲಿಕ್ಕೆ ಬಂದಿದ್ದೀನಿ. ಕಾರಣ, ಆತ್ಮೀಯರಾದಂಥ ಡಾಕ್ಟರ್ ನೀಗು ರಮೇಶ್ ಅವರ ಗಾಂಧಿ ಮರ ಕವನ ಸಂಕಲನದ ಕುರಿತಾಗಿ ಮಾತುಗಳನ್ನು ಆಡೋಕ್ಕೆ ಅಂತ ಬಂದಿದ್ದೀನಿ. ನಾನು ದಿನ ಬರುವಂತಹ ಈ ಉದ್ಯಾನವನದಲ್ಲಿ ನನಗೆ ಪರಿಚಿತರಾದಂಥ ಮಾರುತಿ ಕಾಂಬ್ಳೆ ಸಾರ್ ಅವರು ಇವತ್ತು ನಮ್ಮೊಂದಿಗಿದ್ದಾರೆ. ಅವರು ಈ ಪುಸ್ತಕವನ್ನು ಅತ್ಯಂತ ಪ್ರೀತಿಯಿಂದ ಓದಿ ಅದರ ಬಗ್ಗೆ ಒಂದೆರಡು ಮಾತಾಡಲಿಕ್ಕೆ ನಮ್ಮ ಹತ್ರ ಇದ್ದಾರೆ. ಸರ್ ನಮಸ್ಕಾರ. ನೀವೀಗಾಗಲೇ ಗಾಂಧಿ ಮರ ಕವನ ಸಂಕಲನವನ್ನು ಓದಿದ್ರಿ. ಇದರಲ್ಲಿ ನಿಮಗೆ ಅತ್ಯಂತ ಇಷ್ಟವಾದಂಥ ಗೀತೆ ಯಾವುದು ಅಂತ ಕೇಳ್ಬೋದಾ ಸರ್? ಮೊದಲನೇದಾಗಿ ತಮಗೂ ನನ್ನ ಅನಂತ ನಮಸ್ಕಾರಗಳು. ಹಾಗೂ ಈ 77 ಕವನಗಳನ್ನು ಬರೆದಿರ್ತಕ್ಕಂಥ ಕವಿ ಹಾಗೂ ಬರಹಗಾರರಾದ ಡಾಕ್ಟರ್ ನೀಗು ರಮೇಶ್ ಅವರಿಗೂ ನನ್ನ ಅನಂತ ಧನ್ಯವಾದಗಳು. ಇದರಲ್ಲಿ 77 ಕವನಗಳು ಸಂಗ್ರಹ ಇದೆ ಮೇಡಮ್. 77 ಅಂದರೆ 7 ಅಂತ. 7 ಅಂದರೆ ಎದ್ದೇಳು ಅಂತಕ್ಕಂಥ 7 ಎದ್ದೇಳು. ಮಲಗಿರ್ತಕ್ಕಂಥ ಮುಸುಕು ಹಾಕಿಕೊಂಡು ಮುಸುಕುಧಾರಿಯಾಗಿ ಮಲಗಿರ್ತಕ್ಕಂಥ ಜನರನ್ನು ಎದ್ದೇಳ್ರಿ, ಜಾಗೃತರಾಗಿರ್ತಕ್ಕಂಥ ಸಂದೇಶವನ್ನು ಕೊಡ್ತಕ್ಕಂಥ 7 ಅಂತಕ್ಕಂಥ ಒಂದು ಶೀರ್ಷಿಕೆ ಇದು ಕವನಗಳನ್ನು ಮಾಡಿದ್ದಾರೆ. ಅದು ತುಂಬ ಅನ್ವಯಿಸದ ಈ 77 ಕವನಗಳಿಗೆ ಅಂತ ನನ್ನ ಅಭಿಪ್ರಾಯ. ಹೌದು. ಇದರಲ್ಲಿ ಅಪ್ಪ ಎಂಬ ಅನಾಮಿಕ ಅಂತಕ್ಕಂಥ ಒಂದು ಕವನದ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೇನೆ. ಬಾಹುಬಲಿಯಂತಹ ಅಪ್ಪನ ಹೆಗಲು ನೊಗವಿಲ್ಲದೆ ಸವಿದಿದ್ದು, ನಂಬಿದವರ ಹೊಟ್ಟೆ ಬಟ್ಟೆಗಷ್ಟೇ ಎಂದೂ ಜಾರಿ ಬೀಳದ ಅಪ್ಪನ ಕಣ್ಣು ಹನಿಗಳು ಹರಳುಗಟ್ಟಿ ಕುಸಿಯುವ ಮನೆಗೆ ಇಟ್ಟಿಯಾಗಿದ್ದು ಲೋಕದ ಕಣ್ಣಿಗೆ ಹೊಣೆಗಾರಿಕೆಯಷ್ಟೇ. ಇದರ ಸಾರಾಂಶ, ಬಾಹುಬಲಿಯಂಥ ಬಲಿಷ್ಠವಾಗಿರ್ತಕ್ಕಂಥ ಒಬ್ಬ ತಂದೆ, ಒಬ್ಬ ಕುಟುಂಬದ ಯಜಮಾನ ತನ್ನ ಈ ಕುಟುಂಬದ ಭಾರವನ್ನು ಹೊತ್ತು ಹೆಗಲು ಒಂದು ನೊಗ ಇಲ್ಲದಂತೆ ಇದನ್ನು ಈ ಸಂಸಾರದ ಭಾರವನ್ನು ಹೊತ್ತುಕೊಂಡು ಸಾಗಿಸ್ತಾನೆ. ಆತನ ಎಂಥ ಒಂದು ಕಷ್ಟಗಳ ಸಂದರ್ಭದಲ್ಲಿ ಆ ಕಣ್ಣಿಗೆ ನೀರು ಬರ್ತಕ್ಕಂಥ ಒಂದು ಸಂದರ್ಭ ಬಂದರೂ ಕೂಡ ಆ ಕಣ್ಣು ಹನಿಗಳು ಜಾರದಂತೆ ಅದನ್ನು ಒಳಗೆ ನುಂಗಿಕೊಂಡು ಅದನ್ನು ಇಟ್ಟಿಗೆ ಮಣ್ಣುಗಳಿಂದ ಕೂಡಿದ ಗೋಡೆ ಬೀಳ್ತಕ್ಕಂಥ ಗೋಡೆಯನ್ನು ಕಟ್ಟುವ ಒಂದು ಸಂದೇಶ ಇದರಲ್ಲಿ ಕಾಣುತ್ತೆ. ಆಮೇಲೆ ಅದು ಹೊಟ್ಟೆಗೂ ಬಟ್ಟೆಗಷ್ಟೇ ಆತನ ಒಂದು ಇದು ಅಂತಕ್ಕಂಥ ಒಂದು ಇದು ಲೋಕಕ್ಕೆ ಕಾಣುತ್ತಷ್ಟೇ. ಸಂಬಂಧಗಳ ಸಡಗರದಲ್ಲಿ ಅಪ್ಪ ಯಾಕೋ ಅನಾಮಿಕ, ಆಗು ಹೋಗುಗಳೆಲ್ಲ ಹೆಸರೊಂದೇ ಅಪ್ಪ ಎಂಬ ಮೂಕನಾವಿಕ. ಎಲ್ಲ ಸಂಬಂಧಗಳಿಗೂ, ಎಲ್ಲ ಸಡಗರಗಳು, ಎಲ್ಲ ಮನೆಯಲ್ಲಿರ್ತಕ್ಕಂಥ ಕಾರ್ಯಕ್ರಮಗಳು ಎಲ್ಲದಕ್ಕೂ ಅಪ್ಪನ ಹೆಸರು ಮಾತ್ರ ಇರುತ್ತೆ. ಆಗುಗಳು ಎಲ್ಲ ಅಪ್ಪನ ಹೆಸರು ಇರ್ತದೆ. ಆದರೆ ಅಪ್ಪ ಯಾಕೋ ಒಬ್ಬ ಅನಾಮಿಕ ಅಂತಕ್ಕಂಥ ಅನಾಮಿಕ ಅಂದರೆ ಒಬ್ಬ ಅಪರಿಚಿತ ವ್ಯಕ್ತಿ, ಯಾರೋ ಒಬ್ಬ ವ್ಯಕ್ತಿ, ದಾರಿಗೆ ಹೋಗ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತಕ್ಕಂಥ ಒಂದು ಸಂದೇಶ ಇಲ್ಲಿ ಕೊಡ್ತದೆ. ನೋಡುತ್ತಲೇ ಬೆಳೆದು ನಿಂತ ಮಕ್ಕಳಿಗೆ ಅಪ್ಪ ಎಂದರೆ ಹಣ ಬಿಚ್ಚದ ರಾಕ್ಷಸ ಅಂತ ಕಾಣುತ್ತೆ. ಮಕ್ಕಳು ಆ ತಂದೆ ಆಶ್ರಯದಲ್ಲಿ ಬೆಳೆದು ದೊಡ್ಡವರಾಗಿ ಮುಂದೆ ಹೋದಂಗೆಲ್ಲ ಎತ್ತರಿಗೆ ಬೆಳೆದಂಗೆ ಅಂತೆಲ್ಲ ಅವ್ರಿಗೇನು ತಂದೆ ಬಗ್ಗೆ ಒಂದು ತಿರಸ್ಕಾರ ಭಾವನೆ ಮೂಡ್ತದೆ. ಅಪ್ಪ ಬೆಳೆದಂಥ ಮಕ್ಕಳಿಗೆ ಅಪ್ಪ ಎಂದರೆ ಹಣ ಬಿಚ್ಚದ ರಾಕ್ಷಸ. ಕೇಳಿದಾಗೆಲ್ಲ ರೊಕ್ಕ ಕೊಡ್ತಕ್ಕಂಥ, ಸಹಾಯ ಮಾಡಲಾರ್ದಂಥ ಒಂದು ಅಸಹಾಯಕತೆ ಇರ್ತಕ್ಕಂಥ ಏನು ಹಣ ಬಿಚ್ಚ ರಾಕ್ಷಸ ಅಂತ ತನ್ನ ಮಕ್ಕಳು ಅಂದ್ಕೊಳ್ತಾರೆ. ಬಟ್ ಆ ತಂದೆ ಜವಾಬ್ದಾರಿ ಏನು, ಯಾವ ಸಂದರ್ಭದಲ್ಲಿ ಮಕ್ಕಳಿಗೆ ಯಾವ ರೀತಿ ಹಣ ಕೊಡಬೇಕು, ಯಾವ ರೀತಿ ಸಹಾಯ ಮಾಡಬೇಕು, ಯಾವ ರೀತಿ ಪ್ರೋತ್ಸಾಹ ಮಾಡಬೇಕು ಅನ್ನೋದು ಆ ತಂದೆಗೆ ಗೊತ್ತದನ್ನು. ಆದರೆ ಮಕ್ಕಳಿಗೆ ಏನಂದರೆ ಹಣ ಬಿಚ್ಚಲಾರ್ದ, ಹಣ ಕೊಡೋದ ರಾಕ್ಷಸ ಅಂತೇಳಿ ಕಾಣ್ತಾನೆ. ಮೆಟ್ಟಲು ಮಾಡಿ ಏರುವುದು ಕಲಿತ ಮಗನಿಗೆ ಅಪ್ಪನ ಹೆಗಲು ಕುಬ್ಜ, ಅಪ್ಪನ ಮಾತು ಅಪ್ಪತ್ತ. ತನ್ನ ತಂದೆಯ ಸಹಾಯವನ್ನು ಪಡೆದುಕೊಂಡು
ಅವನ ಸಹಕಾರವನ್ನು ಪಡೆದುಕೊಂಡು ಮೇಲೆ ಅವನನ್ನು ಮೆಟ್ಟಲ್ ಥರ ಮಾಡಿಕೊಂಡು ಮೇಲೆ ಹತ್ತಿ ಅಂದರೆ ತಾನು ಉನ್ನತ ಸ್ಥಾನಗಳಿಗೆ ಪಡೆದು ಹಣ ಎಲ್ಲನೂ ಸಂಪಾದನೆ ಮಾಡಿದ ನಂತರ ಆತ ಏನಂದರೆ ಅದೇ ಮೆಟ್ಟಲ್ ಗಾಳಿ ಇರ್ತಂಥ ತಂದೆಯ ಹೆಗಲು ಏನಿದೆ ಗಿಡದಾಗ ಕಾಣ್ತದೆ, ಭಾಳ ಚಿಕ್ಕದಾಗಿ ಕಾಣ್ತದೆ ಮಗನಿಗೆ. ಅಪ್ಪನ ಮಾತು ಅಂದರೆ ಆ ಅಪ್ಪನ ಮಾತು ಕೆಲ್ಸಕ್ಕೆ ಬಾರಂಥ ಒಂದು ಅಪತ್ಯ ಅಂದರೆ ಅದು ಏನು ಕೆಲ್ಸಕ್ಕೆ ಬರೋಂಥ ಒಂದು ನಿರ್ಲಕ್ಷ್ಯದ ಮಾತು ಅಂತ ಮಗ ಅಂದ್ಕೊಳ್ತಾನೆ. ಮಗನ ಸಾಧನೆ ಕೊನೆ ತುದಿಗೆ ಅಪ್ಪ ಕೇವಲ ಹಣ ಕೊಟ್ಟ ಯಂತ್ರ, ಕಡೆಗೂ ಅರ್ಥವಾಗುವುದೇ ಇಲ್ಲ. ಅರೆ ಹೊಟ್ಟೆಯಲ್ಲಿ ಬೆವರು ನುಂಗಿದ ಪಾತ್ರ, ಅರ್ಧ ಹೊಟ್ಟೆಯಲ್ಲಿ ತಂದೆ ಬೆವರು ನುಂಗಿ ಅಂದರೆ ಬೆವರು ಕುಡಿದು ಕಷ್ಟಪಟ್ಟು ಬೆವರು ಸುಲಿಸ್ತಕ್ಕಂಥ ಮಗನಿಗೆ ಆ ಅಪ್ಪನ ಒಂದು ಕಷ್ಟ ಅರ್ಥನೇ ಆಗೋದಿಲ್ಲ ಮಗನಿಗೆ. ಮಗನ ಸಾಧನೆ ಕೊನೆ ತುದಿಗೆ ಅಪ್ಪ ಕೇವಲ ಹಣ ಕೊಟ್ಟ ಯಂತ್ರ. ಕೇವಲ ಅಪ್ಪ ಒಂದು ಕೇಳಿದಾಗೆಲ್ಲ ದುಡ್ಡು ಕೊಟ್ಟಂಥ ಒಂದು ATM ಹಣ ಕೊಟ್ಟ ಯಂತ್ರ ಅಂತ ತಿಳ್ಕೊಳ್ತಾರೆ. ಇದು ಅರೆ ಹೊಟ್ಟೆಯಲ್ಲಿ ಬೆಂದು ನುಂಗಿದ ಪಾತ್ರ ಅಪ್ಪದ್ದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಭಾಳ ಚೆನ್ನಾಗಿ ಹೇಳಿದೆ ಸರ್ ಕವನದ ಬಗ್ಗೆ. ಸರ್ ಯಾಕೆ ಇಷ್ಟು ಕವನಗಳ ನಡುವೆ ಅಪ್ಪ ಎಂಬ ಅನಾಮಿಕ ಅಂತಕ್ಕಂಥ ಕವನನೇ ಯಾಕೆ ಆರಿಸ್ಕೊಂಡ್ರಿ ಅಂತ ಕೇಳ್ಬೋದಾ? ನಮ್ಮ ಒಂದು ಜೀವನದಲ್ಲಿ, ನಮ್ಮ ಈ ಸಾರ್ವತ್ರಿಕ ಜೀವನದಲ್ಲಿ ಏನಿದೆಯಲ್ಲ ಅದು ಭಾಳ ಮುಖ್ಯ ಪಾತ್ರ ಇರ್ತದೆ. ತಂದೆ ಅಂತಕ್ಕಂಥ ಪಾತ್ರ ಬಹು ದೊಡ್ಡ. ಮಕ್ಕಳಿಗೆ ಯಾವ ರೀತಿ ಬಳಸ್ತಾರೆ ತಂದೆ ಅಂತಕ್ಕಂಥದ್ದು ಅದು ಆ ತಂದೆಗೆ ಗೊತ್ತಿರ್ತದೆ. ಆದರೆ ಮಕ್ಕಳು ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ.